ಹಾಯ್ ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಾ. ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ, ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಮೋದಿ ಸರ್ಕಾರದಿಂದ ಅಂದರೆ ಮೋದಿಜಿ ಕಡೆಯಿಂದನೂ ಕೂಡ ಪ್ರತಿ ತಿಂಗಳು ಅಂದರೆ 2100 ಬರುವಂತೆ ಮಹಾಯುತಿ ಯೋಜನೆ ಅಂತ ಹೊಸದಾಗಿ ಪ್ರಾರಂಭ ಆಗಿದೆಯಂತೆ. ಅದನ್ನು ನಾವು ಹೇಗೆ ಪಡೆಯೋದು, ಪೋಸ್ಟ್ ಆಫೀಸ್ನಲ್ಲಿ ಏನಾದರೂ ಅಕೌಂಟ್ ಇರಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ಆಲ್ರೆಡಿ ಕಮೆಂಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಈ ಒಂದು ಮಹಾಯುತಿ ಯೋಜನೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಪೋಸ್ಟ್ ಆಫೀಸ್ನಲ್ಲಿ ಎಲ್ಲರೂ ಹೋಗಿ ಕ್ಯೂ ಇಲ್ಲ ಅಂದರೆ ಹೋಗಬೇಡಿ. ಸೊ ನಿಲ್ಲೋದಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಹಾಕಲಿಕ್ಕೆ BJP ಸರ್ಕಾರದಿಂದ ಕೂಡ ಮಹಿಳೆಯರಿಗೆ ಮಹಾಯುತಿ ಯೋಜನೆ ಅಡಿ 2100 ಕೊಡ್ತೀವಿ ಅಂತ ಹೇಳಿರೋದು ನಿಜಾನೇ. ಬಟ್ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕು. ಓಕೆನಾ. ಯಾವ ಮಹಿಳೆಯರಿಗೆ ಬರ್ತಾ ಇದೆ, ಏನು ಮಾಡಿದ್ರೆ 2100 ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀವಿ. ಸುಮ್ಮನೆ ಹೋಗಿ ಯಾರ್ಯಾರೋ ಪೋಸ್ಟ್ ಆಫೀಸ್ನಲ್ಲಿ ಯಾರೋ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಅಂದ್ಬಿಟ್ಟು ಕ್ಯೂ ನಿಲ್ಲೋದಕ್ಕಂತೂ ಹೋಗಬೇಡಿ. ಓಕೆನಾ. ಸೊ ಇದಿಷ್ಟು ಒಂದು ಕಡೆ ಆಯಿತು. ಆದರೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದೆ ರಾಜ್ಯ ಸರ್ಕಾರ. ಅದು ಏನು ಅಂತ ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈ ಎರಡು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಗೊತ್ತಾಗಬೇಕು ಅಂತಂದರೆ ನೀವೇನು ಮಾಡಬೇಕು, ಹೇಳಿ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡ್ದಾರ ನೋಡಬೇಕು. ಓಕೆನಾ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ವಿಡಿಯೋ ಪೂರ್ತಿ ಏನು ಅರ್ಥ ಆಗಲ್ಲ, ಓಡಿಸ್ಕೊಂಡು ನೋಡಿದ್ರೆ. ಓಕೆನಾ. ಖಂಡಿತವಾಗ್ಲೂ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಫುಲ್ ಕೂಡ ಅರ್ಥ ಆಗಲ್ಲ. ಓಕೆನಾ. ಬಿಗಿನಿಂಗಿಂದ ನೋಡಬೇಕಾಗುತ್ತೆ ವಿಡಿಯೋನ. ಓಕೆನಾ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ನೀವು ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ನೆಕ್ಸ್ಟ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ. ಅದಾದಮೇಲೆ ಮೋದಿ ಸರ್ಕಾರ ಏನದು 2100 ಅಂದ್ಬಿಟ್ಟು ಚರ್ಚೆ ಮಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಏನೆಲ್ಲ ಬದಲಾವಣೆ ಅಂತ ಹೇಳಿದ್ರೆ, ಸೊ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ 14ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಳೆದ 3 ದಿನದಿಂದ ಕೂಡ ಕಮೆಂಟ್ ಆಗ್ತಾ ಇದ್ರಿ. ಸೊ ತುಂಬ ಹೆಚ್ಚು ಕಮೆಂಟ್ಗಳು ಬರ್ತಾ ಇತ್ತು. ಕೆಲವ್ರಿಗೆ ಬರ್ತಿದೆ ಅಂತಂದರೆ ಕೆಲವ್ರಿಗೆ ಬರ್ತಿಲ್ಲ ಅಂತೇಳಿ ತುಂಬ ಖುಷಿ ಆಯಿತು ಅದನ್ನ ರಿಪ್ಲೈ ಮಾಡೋದಕ್ಕೆ ಮೆಸೇಜು. ಸೊ ಎಷ್ಟು ಖುಷಿ ಆಯಿತು, ಅದು ತುಂಬ ಖುಷಿ ಆಗುತ್ತೆ. ಸೊ ನಾವು ವೀಡಿಯೋ ಮಾಡೋದಕ್ಕೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ತಿದೆ. 90% ಜನರಿಗೆ ಎಲ್ಲರಿಗೂ ಕೂಡ 14ನೇ ಕಂತಿನ ಹಣ 12ನೇ ಕಂತಿನ ಅಂದರೆ ತಾರೀಕು ಅಥವಾ 13ನೇ ತಾರೀಕು ಖಂಡಿತವಾಗ್ಲೂ ಬಂದಿದೆ ನಿಮ್ಮ ಅಕೌಂಟಿಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಬ್ಬರು ಅಂದರೆ ಬೆರಳೆಣಿಕೆ ಜನದಷ್ಟು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಬಂದಿಲ್ಲ 14ನೇ ಕಂತಿನ ಹಣ. ಬಟ್ ಏನು ನೋಡ್ತಾ ಇದ್ದೀರಾ, ಸಾಕಷ್ಟು ಜನ 1000% ಜನರಷ್ಟು ಹೇಳ್ತಾ ಇದ್ದಾರೆ ನಮಗೆ 14ನೇ ಕಂತಿನ ಹಣ ಬಂದಿದೆ ಅಂತ. ಸೊ ಹೇಳ್ಬಿಟ್ಟು ಇದನ್ನೆಲ್ಲ ನೋಡಿ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಕೂಡ ಹೇಳ್ತಾ ಇದ್ರು ಸ್ವಲ್ಪ ಜನ. ಓಕೆನಾ. ಸೊ ಎಲ್ಲರಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ ಅಂತ ಹೇಳಿ ಸ್ವತಃ ನಮ್ಮ CM ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಂತ ಅಂದರೆ ಕೆಲವೊಂದಿಷ್ಟು ಜನಗಳಿಗೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಆದರೆ ಈಗ 13ನೇ ಕಂತಿನ ಹಣ ಇನ್ನೂ ಅಂದರೆ 80,000 ಜನಗಳಿಗೆ ಬಂದೇ ಇರಲಿಲ್ಲ. ಅಂಥವರಿಗೆ ಏನಾಯಿತು ಅಂದರೆ ಈಗ 14ನೇ ಕಂತಿನ ಹಣ ಮೊನ್ನೆಯಿಂದ ಹಾಕಿದ್ರು. ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಏನಾಗಿದೆ ಅಂದರೆ 13ನೇ ಕಂತಿನ ಹಣ ಬಂದಿದೆ. 14ನೇ ಕಂತಿನ ಹಣ ಬರೋ ಟೈಮ್ನಲ್ಲಿ 13ನೇ ಕಂತಿನ ಹಣ ಹಾಕಿದರೆ ಹಾಗೆ 14ನೇ ಕಂತಿನ ಹಣ ಬರೋ ಟೈಮಲ್ಲಿ 13ನೇ ಕಂತಿನ ಹಣವು ಹಾಕಿದ್ದಾರೆ. ಹಾಗೆ 14ನೇ ಕಂತಿನ ಹಣವನ್ನು ಕೂಡ ಇನ್ನೊಂದು ವಾರದ ಒಳಗೆ ನಿಮಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಯಾಕೆ ಆಗ್ತಾ ಇದೆ ಹಾಗಾದರೆ 15ನೇ ಕಂತಿನ ಹಣದಲ್ಲೂ ಕೂಡ ಇದೇ ಬದಲಾವಣೆ. ಯಾರಿಗಾದರೂ 14ನೇ ಕಂತಿನ ಹಣ ಇನ್ನೂ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು 15ನೇ ಕಂತಿನ ಹಣ ಬರುವ ಮುಂಚೆಯಲ್ಲಿ ನಿಮಗೆ 14ನೇ ಕಂತಿನ ಹಣ ಬಂದುಬಿಟ್ಟು ಓಕೆನಾ. ಎಲ್ಲರಿಗೂ ಯಾವಾಗ 15ನೇ ಕಂತಿನ ಹಣ ಬರುತ್ತೋ ಈ ಮಿಕ್ಕ 80,000 ಮಹಿಳೆಯರಿಗೆ ಏನಾಗುತ್ತೆ ಅಂತಂದರೆ 15 ಕಂತಿನ ಹಣ ಬರಬೇಕಾಗಿರೋದು 14ನೇ ಕಂತು ಬರುತ್ತೆ. ಹಾಗಾದರೆ 15ನೇ ಕಂತು 16ನೇ ಕಂತಿಗೆ ಹೋಗುತ್ತಾ ಆದರೆ ಖಂಡಿತ ಇಲ್ಲ. ಅದನ್ನು ಹಾಕಿ ಒಂದು ವಾರ ಒಳಗಡೆ ಮತ್ತೆ ನಿಮಗೂ 15ನೇ ಕಂತಿನ ಹಣ ನಿಮ್ಮ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ನೀವು ಕೇಳೋದಾದರೆ ಸರ್ಕಾರ ಹೇಳ್ತಾ ಇರೋದಷ್ಟೇ. ಇಲ್ಲಿ 80,000 ಮಹಿಳೆಯರಿಗೆ ಏನಾಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಮ್ಮದೇನೂ ಪ್ರಾಬ್ಲಮ್ ಇಲ್ಲ. ಸೊ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ. ಸೊ ಹಾಗಾಗಿ ಅವರಿಗೆ ಏನಾಗುತ್ತೆ ಅಂದರೆ ತಡವಾಗಿ ಬರ್ತಾ ಇದೆ. ಇದು ಬದಲಾವಣೆ ಅಂತಲೇ ತಿಳ್ಕೊಬೇಡಿ. ಆದರೆ ನಿಮ್ಮ
ದುಡ್ಡಿಗೆ ನಾವು ಯಾವುದೇ ರೀತಿ ಮೋಸ ಮಾಡೋದಿಲ್ಲ. ಸೊ ನಿಮ್ಮ ದುಡ್ಡು 1 ತಿಂಗಳು ಲೇಟ್ ಆದರೂ ಕೂಡ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತ ಹೇಳಿ ಅವರು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾರೆಲ್ಲ ಬಂದಿಲ್ಲ ಹಣ ಹೇಳ್ತಾ ಇದ್ದೀರಾ ಅವರು, ಬಟ್ ಆಲ್ಮೋಸ್ಟ್ 90% ಜನಗಳಿಗೆ ಖಂಡಿತವಾಗ್ಲೂ ಅಪ್ಡೇಟ್ ಅಂತಂದರೆ 14ನೇ ಕಂತಿನ ಹಣದವರೆಗೂ ಯಾರಿಗೆ ಬಂದೇ ಇರುತ್ತೋ ನೀವೆಲ್ಲರೂ ಆಲ್ರೆಡಿ ಕಮೆಂಟ್ ಮಾಡಿದ್ದೀರಾ ಸೊ ಬಂದಿಲ್ಲ ಅಂತ ಅಂದವರು ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ಓಕೆನಾ. ಆ್ಯಂಡ್ ಈಗ 15ನೇ ಕಂತಿನ ಹಣ ಹಾಗಾದರೆ ಯಾವಾಗ ಬರುತ್ತೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ 14ನೇ ಕಂತು ಬಂದಿದೆ, ಸೊ ಖುಷಿ ಪಡಿ, ಬೇಗನೆ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನು ಬರದೇ ಹೋದರೆ ಪಾಪ ಅವರದೆಲ್ಲ ಕ್ಲಿಯರ್ ಆಗಿ ಅದಾದ ನಂತರ 15ನೇ ಕಂತಿನ ಯಾರಿಗೆ ಬಂದಿಲ್ವ 14ನೇ ಕಂತಿನ ಅವ್ರದ್ದೆಲ್ಲ ಕ್ಲಿಯರ್ ಆದಮೇಲೆ 15ನೇ ಕಂತಿನ ಹಣ ನಿಮಗೆ ಲೇಟೆಸ್ಟಾಗಿ ಅಪ್ಡೇಟ್ ಏನಿದೆ ಅದು ಅಂದ್ಬಿಟ್ಟು ಖಂಡಿತ ತಿಳಿಸ್ಕೊಡ್ತೀನಿ, ಓಕೆನಾ. ಆದರೆ ಯಾವಾಗ ಬರುತ್ತೆ ಅಂದ್ಬಿಟ್ಟು ಸೊ ಇದಿಷ್ಟು ಜನ ನೀವು ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೀನಿ ಆಲ್ರೆಡಿ. ಏನಿದೆ 28,000 ತೊಗೊಂಡಿದ್ದೀರಾ. ಎಲ್ಲರೂ ಹೌದು ಏನು ಮಾಡಿದ್ರಿ 28,000 ಯಾರು ಇಟ್ಕೊಂಡ್ರಿ, ಇರೋದಿಲ್ಲ ಅಂದ್ಕೊಂಡಿದ್ದೀವಿ, ಅದು ಇದು ಅಂತ ಹೇಳಿ ಖರ್ಚು ಮಾಡಿಬಿಡ್ತೀರ. ಏನೇ ಆಗಲಿ ಸರ್ಕಾರ ಕೂಡ ನಿಮ್ಮ ದಿನ ಬಳಕೆಗೋಸ್ಕರನೇ ಅದನ್ನು ಕೊಟ್ಟಿರೋದು, ಓಕೆನಾ. ಆ ದುಡ್ಡನ್ನು ಕೊಟ್ಟಿರೋವಂಥದ್ದು. ಸೊ ಒಳ್ಳೆ ಇದಕ್ಕೆ ನೀವು ಬಳಸ್ಕೊಳ್ಳಿ ಅದನ್ನು. 15ನೇ ಕಂತಿನ ಹಣನೂ ಕೊಟ್ಬಿಟ್ರೆ ಟೋಟಲ್ ಸರ್ಕಾರದಿಂದ ನಿಮಗೆ 30,000 ಬಂದಂಗೆ ಆಗುತ್ತೆ. ಸೊ ಇದೇ ರೀತಿ ಬಡ ಜನಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಇನ್ನೂ ಹೆಚ್ಚು ಅನುಕೂಲ ಮಾಡಿಕೊಡಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಕೂಡ. ಹಾಗಾದರೆ ಮೋದಿ ಸರ್ಕಾರದಿಂದ 2,100 ಬರ್ತಾ ಇದೆಯಲ್ಲ ಅದರ ಬಗ್ಗೆ ಮಾತಾಡ್ಬಿಡೋಣ. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ 2,000 ಕೊಟ್ಟರೆ ಮೋದಿ ಸರ್ಕಾರ 2,100, ಆ ಒಂದು ಯೋಜನೆ ಹೆಸರೇನು, ಮಹಾಯುತಿ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸಾಕಷ್ಟು ಕಡೆ ಯೂಟ್ಯೂಬರ್ಸ್ಗಳು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ TV ನ್ಯೂಸ್ಗಳಲ್ಲೂ ಬರ್ತಾ ಇದೆ. ಕನ್ಫ್ಯೂಷನ್ ಏನಾಗ್ಬಿಟ್ಟಿದೆ ಅಂತಂದರೆ ಜನಗಳು ಓಕೆ ಈಗ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಹೇಗೆ ಗೃಹಲಕ್ಷ್ಮಿ ಅಂತ ಕೊಡ್ತಾ ಇದೆಯೋ ಹಾಗಾದರೆ ಮೋದಿ ಸರ್ಕಾರ ಕೂಡ ಈ ಮಹಾಯುತಿ ಯೋಜನೆ ಅಡಿ 2,100 ನಮಗೆ ಕೊಡ್ತಾ ಇದೆ. ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗಿ ನಾವು ಅಕೌಂಟ್ ಮಾಡಿಸಿ ಬರಬೇಕಂತ ಹೇಳಿ ವೈರಲ್ ಆಗ್ತಾ ಇದೆ ವಿಷಯ. ದಯವಿಟ್ಟು ಯಾರು ಕೂಡ ಪೋಸ್ಟ್ ಆಫೀಸ್ಗೆ ಹೋಗಬೇಡಿ. ಸೊ ಮೋದಿ ಸರ್ಕಾರ ಹೇಳಿರೋದು ನಿಜಾನೇ, ಆದರೆ 2,100 ನಾವು ಕೂಡ ಕೊಡ್ತೀವಿ ಈ ಮಹಾಯುತಿ ಯೋಜನೆ ಇಡಿ ಅಂತ ಹೇಳ್ಬಿಟ್ಟು ಅದು ನಿಮಗಲ್ಲ, ಓಕೆನಾ. ಸೊ ಯಾರಿಗೆ ಅಂತ ಹೇಳೋದಕ್ಕಿಂತ ಮುಂಚೆ ಅವರು ಇನ್ನೂ ಕೆಲವೊಂದಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದು ಯಾವುದು ಅಂತ ಹೇಳ್ತೀನಿ ನೋಡಿ. ಈ ಕಡೆ ಕಾಂಗ್ರೆಸ್ ಅವರು ಮತ್ತೆ ಘೋಷಣೆ ಮಾಡಿದ್ದಾರೆ, ಹಾಗೆ ಮೋದಿ ಸರ್ಕಾರದವರು ಘೋಷಣೆಯನ್ನು ಮಾಡಿದ್ದಾರೆ. ಸೊ 2,100 ಪ್ರತಿ ತಿಂಗಳಿಗೆ, ಹಾಗೆ ಮಹಿಳೆಯರ ರಕ್ಷಣೆಗಾಗಿ 25,000 ಪೊಲೀಸರನ್ನು ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ರೈತರಿಗಾಗಿ ನಾವು ಸಮಗ್ರ ಸಾಲ ಮನ್ನಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ರೈತರಿಗೆ ಪ್ರತಿ ವರ್ಷ 15,000 ನೆರವನ್ನು ನಾವು ಕೊಡ್ತೀವಿ ಅಂತ ಈಗ ಮೋದಿ ಸರ್ಕಾರ ಹೇಳ್ತಾ ಇದೆ. ಹಾಗೆ ಹಿರಿಯ ನಾಗರಿಕೆ ಅಂದರೆ ಮಶಾನ ಅಂತ ಹೇಳ್ತಾರಲ್ಲ, ಏನಿದೆ ಮಶಾಸನ 2,100ಕ್ಕೆ ಏರಿಕೆ ಅಂತ ಹೇಳಿದ್ದಾರೆ. ಸೊ ಈಗ ಪಿಂಚಣಿ ಬರುತ್ತಲ್ವ, ಸೊ ಆ ಪಿಂಚಣಿಯನ್ನು 2,100 ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮಹಾರಾಷ್ಟ್ರದಲ್ಲಿ 25 ಲಕ್ಷ ಜನಕ್ಕೆ ಉದ್ಯೋಗ ಸೃಷ್ಟಿ ಅಂತ ಕೂಡ ಹೇಳಿದ್ದಾರೆ, ಓಕೆನಾ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಈ ಪಾಯಿಂಟ್ಸ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ಅಂದ್ಕೊಂಡಿದ್ದೀನಿ. ಮಹಾರಾಷ್ಟ್ರದಲ್ಲಿ 25 ಲಕ್ಷ ಜನಕ್ಕೆ ಉದ್ಯೋಗ ಸೃಷ್ಟಿ ಅಂದರೆ ಈಗ ಏನೆಲ್ಲ ನಾನು ಯೋಜನೆ ಹೇಳಿದ್ನಲ್ಲ, ಪ್ರತಿ ತಿಂಗಳಿಗೆ 2,100 ಕೊಡ್ತಾರೆ ಮಹಾಯುತಿ ಯೋಜನೆ ಇಡಿ ಅಂತ ಹೇಳ್ಬಿಟ್ಟು, ಅದು ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಓಕೆನಾ. ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಓಕೆ ಯೂಟ್ಯೂಬಲ್ಲಿ ಎಲ್ಲಿ ನೋಡ್ತಾರೆ ಅಲ್ಲಿ ಅಯ್ಯೋ ಮೋದಿ ಸರ್ಕಾರದಿಂದ ಮತ್ತೆ ನಮಗೆ 2,100 ಕೊಡ್ತಾರಂತೆ, ಈ ಸಿದ್ದರಾಮಯ್ಯ ಸರ್ಕಾರ ಥರನೇ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ನಲ್ಲಿ ಮುಂದೆ ಆಲ್ರೆಡಿ ಕ್ಯೂ ನಿಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾಕೆ ಹೋಗಿ ಕೊಡ್ತಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಹೌದಲ್ವಾ. ಮಹಾರಾಷ್ಟ್ರದ ಜನರ ಒಂದು ಮತಗಳನ್ನು ಗೆಲ್ಲೋದಕ್ಕೆ ಅವರು ಅಂದರೆ ಮೋದಿ ಸರ್ಕಾರದವರು ಕೂಡ ಈ ರೀತಿ ಗ್ಯಾರಂಟಿ ಘೋಷಣೆಯಲ್ಲಿ ಅಲ್ಲಿ, ಬಟ್ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. ಕನ್ಫ್ಯೂಸ್ ಪಾಪ ನಿಮ್ಮದಲ್ಲ, ಓಕೆನಾ. ಈ ವಿಡಿಯೋದಲ್ಲಿ ಮಾಡುವವರು ಹೇಳಿರೋದಲ್ಲ, ಈ ಥರ ಮೋದಿ ಸರ್ಕಾರ ಕೊಡುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಅವರ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ರಿವೀಲ್ ಮಾಡಿರೋದಲ್ಲ. ಸೊ ಜಸ್ಟ್ ಲೈಕ್ಸ್ ವ್ಯೂಸ್ಗೋಸ್ಕರ ಈ ಥರ ಏನೋ ತಪ್ಪು ಮಾಹಿತಿಯನ್ನು ಕೊಟ್ಬಿಡ್ತಾರೆ. ಅದನ್ನು ಪಾಪ ಜನಗಳು ನಂಬಿಕೊಂಡು ನಿಜ ಅಂತ ಅಂದ್ಕೊಂಡು ಈ ರೀತಿ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಸೊ ಒಬ್ಬರು ಜನದ ಬಾಯಿಂದ ಬಾಯಿಗೆ ಹೋಗ್ತಾ ಇದ್ದರೆ ಅದು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಜನಗಳಿಗೆ ಇದು ನ್ಯೂಸ್ ಮುಟ್ಬಿಡುತ್ತೆ. ಆಗಲ್ಲ ಎಲ್ಲರೂ ಕ್ಯೂ ನಿಲ್ಲೋದಕ್ಕೆ ನಿಂತ್ಕೊಂಡು ಬಿಡ್ತಾರೆ. ಆಗ TV ನ್ಯೂಸ್
ವೈರಲ್ ಆಗುತ್ತೆ. ಈ ರೀತಿ ಜನಗಳು ಬಂದು ಮೋದಿ ಸರ್ಕಾರ ಕೊಡುತ್ತೆ 2100 ಅಂತ ಕ್ಯೂ ನಿಂತಿದ್ದಾರೆ. ಇಲ್ಲಿ ಯೂಟ್ಯೂಬಿಂದ ವೈರಲ್ ಆಗ್ತಿದೆಯೋ ನ್ಯೂಸಿಂದ ವಾಟ್ಸಪ್ ಫೇಸ್ಬುಕ್ಕಿಂದ ನೋಡಿದ್ರಂತೂ ಹೇಳಿ ಬರ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಮಹಾರಾಷ್ಟ್ರದ ಜನಗಳಿಗೆ ಮಾತ್ರ ಓಕೆನಾ, ಇದು ಮೋದಿ ಸರ್ಕಾರನೇ ಮಾಡಿರುವಂಥದ್ದು. ಆ್ಯಂಡ್ ಇದಕ್ಕೆ ಪ್ರತ್ಯುತ್ತರವಾಗಿ ಅಂದರೆ ಇದರ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಹೇಳ್ತಾ ಇದೆ. ಅಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಆಗಿರ್ಬೋದು, ಈ ದೇಶದ ದಿವಾಳಿ ಆಗಿಬಿಡುತ್ತೆ ಅಂತ ಅವರು ಹೇಳಿದ್ರಲ್ಲ. ಈ ಮೋದಿ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ರೀತಿ 5 ಗ್ಯಾರಂಟಿ ಘೋಷಣೆ ಕೊಟ್ಟಿದ್ದಲ್ವ. ಈ ಥರ ಮಹಿಳೆಯರಿಗೆ ಗೃಹಲಕ್ಷ್ಮಿ 8,000 ಅಂದ್ಬಿಟ್ಟು ಸೊ ಇವರು ಮಾಡೋ ಗ್ಯಾರಂಟಿ ಘೋಷಣೆಯಿಂದ ದೇಶ ದಿವಾಳಿ ಮಾಡಿಬಿಡ್ತಾರೆ. ಸೊ ರಾಜ್ಯದ ಬೊಕ್ಕಸವನ್ನೇ ಖಾಲಿ ಮಾಡ್ತಾರೆ ಅಂತ ಅಂದವರು ಇವರು ಯಾಕೆ ಮತ್ತೆ ಮಹಾರಾಷ್ಟ್ರದಲ್ಲಿ ಹಾಗಾದರೆ ಇಷ್ಟೆಲ್ಲ ಗ್ಯಾರಂಟಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ, ಹಂಗೆ ಗೆಲ್ಲಬಹುದಲ್ವಾ ಅಂತ ಮತ್ತೆ ಇವರು ಮಹಾರಾಷ್ಟ್ರದಲ್ಲಿ ಕೂಡ ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜನಗಳು ಕೂಡ ಸಾಕಷ್ಟು ಜನಗಳು ಅದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಏನೇ ಆಗಿರಲಿ ಇವರು ಒಂದು ಈ ಥರ ಕೊಟ್ಟರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಂದರೆ ಮತ್ತೆ ಅವರು ಕೂಡ ಗ್ಯಾರಂಟಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲೆಕ್ಷನಲ್ಲಿ ಗೆಲ್ಲೋಕ್ಕೋಸ್ಕರ ಇಬ್ಬರು ಗ್ಯಾರಂಟಿಗಳ ಗುದ್ದಾಟನೇ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಏನು ಕೊಡ್ತಾ ಇದೆ ಮಹಾರಾಷ್ಟ್ರದ ಜನಗಳಿಗೆ ಅಂತ ಹೇಳಿ ನೋಡೋದಾದರೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ಕೊಡ್ತೀವಿ ಅಂದಿದ್ದಾರೆ. ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ನಮಗೆ ಏನು ಗೃಹಲಕ್ಷ್ಮಿ ಯೋಜನೆ 2,000 ಅಂತ ಹೇಳಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಾಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮಹಿಳೆಯರಿಗೆ 3,000 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ 500 ರೂಪಾಯಿ ಬಂದಂತೆ ಒಂದು 5 ಗ್ಯಾಸು ಅಂದರೆ ಗ್ಯಾಸ್ ಸಿಲಿಂಡರ್ನ 1 ವರ್ಷಕ್ಕೆ ಅಂತ ಹೇಳಿದ್ದಾರೆ. ಇದಂತೂ ಸಿಕ್ಕಾಪಟ್ಟೆ ಖುಷಿ ಬಿಡಿ. ಇದನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಮಹಿಳೆಯರು ಇನ್ನೂ ಖುಷಿ ಆಗಿಬಿಟ್ರು ಹೌದಲ್ವಾ. ಆದರೆ 500 ರೂಪಾಯಿಗೆ 1 ಸಿಲಿಂಡರ್ ಅಂತ 1 ವರ್ಷಕ್ಕೆ 5 ಸಿಲಿಂಡರ್ ಕೊಡ್ತಾರೆ ಒಂದೊಂದು ಮನೆಗೆ ಅಂತ ಹೇಳಿ ತಿಳಿಸಿದ್ರೆ. ಸೊ ನಮ್ಮದೆಲ್ಲ ಈಗ ನೋಡದೇ ಇದ್ದೀರಾ ಸಾವಿರ ಅವರು ಇಷ್ಟು ಏನಿದೆ ಕೇರಿಕೆ ಮಾಡಿಬಿಟ್ಟಿದ್ದಾರೆ. ಏನೇ ಆಗಲಿ ನಮಗೆ ಇಷ್ಟು ಬಂದಿರೋದ್ರಲ್ಲಿ ತೃಪ್ತಿಯಾಗಿರೋಣ ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದರೆ ಮಹಿಳೆಯರು ಅಥವಾ ಬಾಲಕಿಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮಹಾರಾಷ್ಟ್ರದಲ್ಲೂ ಕೂಡ ಘೋಷಣೆಯನ್ನು ಮಾಡಿದೆ. ಮಹಿಳೆಯರಿಗೆ ಮತ್ತು ಬಾಲಕಿಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ. ಸೊ ನೆಕ್ಸ್ಟ್ ನೋಡೋದಾದರೆ ಮಹಿಳೆಯರ ರಕ್ಷಣೆಗೆ ಕಠಿಣ ಕಾನೂನನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅಂದರೆ ಏನಿದೆ 9 ರಿಂದ 16 ನಡುವಿನ ಬಾಲಕಿಯರಿಗೆ ಉಚಿತ ಅಂದರೆ ಕ್ಯಾನ್ಸರ್ ಲಸಿಕೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಕ್ಯಾನ್ಸರ್ ಬಂದರೆ ಇರೋ ಥರ ಅಂದರೆ ಅದಕ್ಕೆ ತಡ ಅಂದರೆ ಏನಿದೆ ತಡ ಕಟ್ಟೋದಕ್ಕೆ ಲಸಿಕೆಯನ್ನು 9 ರಿಂದ 16ನೇ ವಯಸ್ಸಿನ ಮಕ್ಕಳಿಗೆ ಹಾಕಿಸ್ತೀವಿ ಅಂದಿದ್ದಾರೆ. ಹಾಗೆ 3 ಲಕ್ಷ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿ ತಿಳಿಸೋರೋದು. ಹಾಗೆ ಸಮಯಕ್ಕೆ ಸಾಲ ಮರುಪಾವತಿ ಯಾರೆಲ್ಲ ಮಾಡ್ತಾರೆ ರೈತರುಗಳು ಅಂಥವರಿಗೆ 50,000ದವರೆಗೂ ಕೂಡ ನಾವು ಅಂದರೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವರು ಹೇಳಿರೋ ಥರ ಸಹಾಯಧನ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಆಧ್ಯಾತ್ಮಿಕ ಶರಣಾದ ರೈತರ ಕುಟುಂಬಗಳಿಗೆ ಏನು ವಿಶೇಷ ಯೋಜನೆ ಅಂತ ಹೇಳಿದ್ರೆ ಜಾರಿಗೆ ತರ್ತಾ ಇದ್ದಾರೆ. ಆ್ಯಕ್ಚುಲಿ ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕು, ಮಹಾರಾಷ್ಟ್ರದವರಾಗಿರಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರಲಿ ರೈತರುಗಳು ಏನೇ ಕಷ್ಟ ಬಂತು ಅಂತ ತಕ್ಷಣ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ ದಾರಿ ಅಲ್ಲ ಓಕೆನಾ. ಸೊ ಸಾಲ ಎಲ್ಲರೂ ಮಾಡ್ತಾರೆ, ಸಾಲ ತೀರ್ಸಲ್ಲ, ತುಂಬ ಟೈಮ್ ಇರುತ್ತೆ. ಅದನ್ನು ಬಿಟ್ಟು ಈಗ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಸೊ ಏನೋ ಸಾಲ ಜಾಸ್ತಿ ಆಗಿಬಿಡ್ತು ಅಂತ ಇನ್ನೇನೋ ಆಯಿತು ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಸಾಲವನ್ನು ನೀವೇ ತಂದ್ಕೋಬೇಕು, ಹೋಗಬೇಡಿ ಅಂದರೆ ಏನು ಸಾಯೋದಕ್ಕೆ ಹೋಗಬೇಡಿ. ಏನಿದೆ ಸತಿ ಸಿಗೋ ಅದನ್ನು ದೇವರೇ ಅಂದರೆ ಕರ್ಕೊಳ್ಳೋವರೆಗೂ ದಯವಿಟ್ಟು ನೀವು ಆ ಥರ ಏನು ನಿರ್ಧಾರಗಳನ್ನ ಮಾಡೋಕ್ಕೆ ಹೋಗಬೇಡಿ. ಅಚ್ಚುಕಟ್ಟಾಗಿ ನೆಮ್ಮದಿಯಿಂದ ಜೀವನ ಮಾಡೋಣ. ನಮಗೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟರಲ್ಲೇ ಮುಂದುವರಿಸ್ಕೊಂಡು ಹೋಗೋಣ, ಒಳ್ಳೆಯದು. ಸೊ ನಾವು ಆಕಾಶಕ್ಕೆ ಏಣಿ ಹಾಕ್ತೀವಿ ಅಂತ ಹೋದರೆ ಇದೇ ರೀತಿ ಆಗೋದು. ಸಾಲ ಮಾಡಿಕೊಳ್ಳೋದು ಅಥವಾ ನೇಣು ಹಾಕಿಕೊಳ್ಳುವುದು, ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದೆಲ್ಲ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ರೈತರು ಅಂತ ಅಲ್ಲ, ಬೇರೆ ಯಾವುದೇ ಜನಗಳು ಕೂಡ ಮೈಂಡ್ ಕೂಡ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ಎಲ್ಲ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 4,000 ನೆರವು ಅಂತ ಹೇಳಿದ್ದಾರೆ. ಈಗ ನಮ್ಮ ಹತ್ರ ಯುವ ನಿಧಿ ಯೋಜನೆ ಅಂತ ಇದೆಯಲ್ಲ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ರೀತಿ ಮಹಾರಾಷ್ಟ್ರದಲ್ಲೂ 4,000 ಇಲ್ಲಿ 3,000 ಅನಿಸುತ್ತೆ, ಅಲ್ಲಿ ಯುವ ನಿಧಿ ಯೋಜನೆ ಸೊ ಈ ರೀತಿ ಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಕೂಡ 25 ಲಕ್ಷ ರೂಪಾಯಿ ತನಕ ಆರೋಗ್ಯ ವಿಮೆ ಹಾಗೆ ಉಚಿತ ಔಷಧಿಗಳನ್ನು ಕೊಡ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೂ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ತಂದರೆ ಅಂತ ಹೇಳಿ ಅನೌನ್ಸ್ ಮಾಡಿರುವಂಥದ್ದು. ಸೊ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ.
ಇದು ನಮ್ಮ ಕರ್ನಾಟಕ ರಾಜ್ಯಕ್ಕಲ್ಲ, ಇದು ಮಹಾರಾಷ್ಟ್ರಕ್ಕೆ. ಓಕೆನಾ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇವತ್ತಿನ ವಿಡಿಯೋದ ಬಗ್ಗೆ ನಾವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ಏನಾದರೂ ಅನಿಸ್ತು ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮರಿಬೇಡಿ, ಈ ಒಂದು ಕಮೆಂಟ್ಗೋಸ್ಕರ ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಸರ್ಕಾರಕ್ಕೂ ಕೂಡ ನಿಮ್ಮ ಕಮೆಂಟ್ ಖಂಡಿತವಾಗ್ಲೂ ಮುಟ್ಟುತ್ತೆ. ಹೋಪ್ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ತು, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮರಿದಿರ ಒಂದು ವಿಡಿಯೋಗೆ ಇನ್ನೇನಾದರೂ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ, ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕನ್ನು ನೋಡಿ. ನಿಮಗೆ ಒಂದು ಗೌರ್ಮೆಂಟಿಂದ ಏನೇ ಹೊಸ ಅಪ್ಡೇಟ್ ಕೂಡ ಆಗಿರಲಿ, ಹೊಸ ಸ್ಕೀಮ್ ಕೂಡ ಆಗಿರಲಿ, ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ನಾನು ಇರ್ತೀನಿ ಫ್ರೀ ಇರೋ ಟೈಮಲ್ಲಿ. ಓಕೆನಾ. 10 ರಿಂದ 12 ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿ. ಎಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹೃದಯಪೂರ್ವಕ ಯಾರೆಲ್ಲ ನನ್ನ ವೀಕ್ಷಕರಿದ್ದೀರಾ ಅವರಿಗೆಲ್ಲ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.